ಅದ್ರಲ್ಲಿ ಸುನಿಲ್ನ ಫಸ್ಟ್ ಹೀರೋಯಿನ್ ಮಾಡಿದೆ. ಸುನಿಲ್ ಅಂತ ಒಬ್ಬ ಸತ್ತೋದ ಮಲಾಸಿ ಜೊತೆ ಅವನು ಹೀರೋ ಮಾಡಿದ ನನ್ನ ಸಿನಿಮಾದಲ್ಲಿ ಮಾಧವಿ ಜೊತೆ. ನಮ್ಮ ತಾಯಿ ಖುಷಿ ಅಷ್ಟೊತ್ತಿಗೆ ನಮ್ಮ ತಾಯಿ ಮದುವೆಗೆಲ್ಲ ಕೇಳಿ ಯಾರು ಹೆಣ್ಣು ಕೊಟ್ಟಿರಲಿಲ್ಲ ನನಗೆ. ಸಿನಿಮಾದವನು BE ಓದಿದ್ರು ಒಂದೇ, LLB ಓದಿದ್ರು, ಏನು ಮಾಡ್ತಿದ್ದಾನೆ ಸಿನಿಮಾ. ನಮ್ಮಲ್ಲೆಲ್ಲ ಹೇಗೆ ಅಂದರೆ ನೀವು ಬೇಕಾದ್ರೆ ಕ್ಲರ್ಕ್ ಆಗಿರಿ, ಗೌರ್ಮೆಂಟ್ ಕೆಲಸನ ಹುಡ್ಕೊಂಬಂದು ಹೆಣ್ಣು ಕೊಡ್ತಾರೆ. ಇಲ್ಲಿ ₹1,00,00,000 ಮಾಡಿರಿ, ಬಿಸ್ನೆಸ್ ಯಾರು ಕೊಡಲ್ಲ. ಆ ಹೋಟೆಲಿನ ಸೆಕ್ಯೂರಿಟಿ ಗಾರ್ಡು, ಯಾಕೆ ಶೂಟಿಂಗ್ ಹೋಗಲ್ವಾ, ಯಾಕೆ ಸೈಕಲ್ ತೊಗೊಂಡು ಹೊಟ್ಟಿದ್ಯಾ ಅಂದ. ಸಾರ್ ತುಂಬ ಅವಮಾನ ಮಾಡಿಬಿಟ್ರು ಜೋಸೈಮನ್ನು, ನಾನು ಇರಲ್ಲ ಸರ್ ಹೊಟ್ಟೋಗ್ತೀನಿ ಅಂತ. ಅರೆ ಏನು ಅವಮಾನ ಮಾಡ್ಬಿಟ್ರು, ಏನು ಮಾಡ್ಬಿಟ್ರು ನಿಂಗೆ? ದಿವ್ಸಕ್ಕೆ 1000 ಜನ ಬರ್ತಾರೆ ಗೊತ್ತಾ, ಅವ್ರ ಹತ್ರ ಕೆಲಸ ಬೇಕು ಅಂತ. ನಿನಗೆ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಏನು ಜೋಸೈಮನ್ ಅಂದ್ರೆ ಸಾಮಾನ್ಯನ? ಎಕ್ಸ್ಪ್ಲೈನ್ ಮಾಡ್ತಾನೆ ಅವ್ರ ಸಿನಿಮಾಗಳ ಹೆಸರೆಲ್ಲ ಹೇಳ್ಕೊಂಡು, ಸಾಹಸ ಸಿಂಹ, ಸಿಡಿದದ್ದು ಸಹೋದರ, ಅದು ಇದು ಅಂತ ದೊಡ್ಡ ಡೈರೆಕ್ಟ್ರು. ಅವ್ರು ಬೈದ್ರು ತೊಟ್ಟೋಗ್ತೀಯ ನೀನು? ಅಲ್ಲ ಹಾಗಲ್ಲ, ತುಂಬ ಅವಮಾನ ಮಾಡಿದ್ರು ಒಂದೇ. ನೀನು ಅವ್ರ ಮನೆಗೆ ಹೋಗಿದ್ಯಾ ಕೆಲಸಕ್ಕೆ ಅಥವಾ ಅವ್ರು ನಿನ್ನ ಹುಡ್ಕೊಂಡ್ ಬಂದಿದ್ರಾ ಅಂದರು. ಅವ್ನು ಯಾರು ಸೆಕ್ಯೂರಿಟಿ ಇಲ್ಲಪ್ಪ, ನಾನೇ ಅವ್ರು ಮತ್ತು ನೀನು ಅವ್ರ ಮನೆಗೆ ಹುಡ್ಕೊಂಡು ಹೋಗಿರೋದು, ಕೆಲಸ ಕೊಟ್ಟರು ನೀನು ಅವ್ರ ಮನೆಗೆ ಹೋಗಿದ್ದಕ್ಕೆ. ಅವರೇ ನಿಮ್ಮ ಮನೆಗೆ ಬಂದು ಕರ್ಕೊಂಬಂದಂಗೆ ಏನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ದಡ್ಡ. ಇವೆಲ್ಲ ಇರುತ್ತೆ ಅವಮಾನಗಳು, ನೋವುಗಳು, ಹಿಂಸೆಗಳು, ಅದೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಒಬ್ಬ ಗಟ್ಟಿ ಇರೋನು ಮುಚ್ಕೊಂಡು ಸೈಕಲ್ ವಾಪಸ್ ಇಟ್ಬಿಟ್ಟು ನಾನು ದುಡ್ಡು ಕೊಡ್ತೀನಿ ಬಸ್ ಚಾರ್ಜ್ಗೆ ಹೋಗು ಶೂಟಿಂಗ್ಗೆ ಅಂತ. ಜ್ಞಾನೋದಯ ಆಯಿತು. ಜೋಸೈಮನ್ ಜೊತೆ ಒಂದು ಸಿನಿಮಾ, ಪುಟ್ಟಣ್ಣ ಅವ್ರ ಜೊತೆ ಒಂದು ಸಿನಿಮಾ, ಸಿದ್ಲಿಂಗೇರ್ ಜೊತೆ ಒಂದು ಸಿನಿಮಾ. ಅದಾಗ್ತಿದ್ದಂಗೆ ಡೈರೆಕ್ಷನ್ ಫಸ್ಟ್ ಮುಖವಾಡ ಸಿನಿಮಾ ಶುರು ನಂದು. ಅವಾಗ ಅಸೋಸಿಯೇಟ್ಗಳಿಗೆಲ್ಲ ಟೆನ್ಷನ್. 20 ವರ್ಷದಿಂದ ಅವರೆಲ್ಲ ಅಸೋಸಿಯೇಟ್ಗಳು ರಾಜಕೀಯ ಮಾಡಿ ನನ್ನನ್ನು ಓಡಿಸೇ ಬಿಟ್ರು. ಅಲ್ಲಿ ಒಂದೇ ಸಿನಿಮಾಗೆಲ್ಲ ನಿಜ ಬಿಟ್ಬಿಟ್ಟೆ. ಸಹಿಸಲಿಲ್ಲ ಇವರೆಲ್ಲ. ಮಾನಸ ಸರೋವರ 1.5 ತಿಂಗಳು ₹600. ಪಾಪ ಭವಿ ಹಿಂಗೆ ನನ್ನ ಮೇಲೆ ಕನಿಕರ. ಯಾಕೆಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಂಟಿನ್ಯೂಟಿ ಎಲ್ಲ ಬರ್ಕೋತಿರ್ತೀವಲ್ಲ ಮೇಡಮ್, ಅದು ಅವಳಿಗಂತರ ನಮ್ಮ ಮೇಲೆ ಒಂದು ಅಭಿಮಾನ. ಇವತ್ತಿಗೂ ನನ್ನ ಆದರ್ಶ ವ್ಯಕ್ತಿ ಯಾರಪ್ಪ ಅಂದರೆ ರಾಮನೂ ಅಲ್ಲ, ಕೃಷ್ಣನೂ ಅಲ್ಲ, ಆ ಸೆಕ್ಯೂರಿಟಿ ಗಾರ್ಡು. ಆಯ್ತಪ್ಪ ನೀನು ಹಣೆ ಬರ, ನಾವೇನೋ ನಮ್ಗೆ ಇಷ್ಟ ಇಲ್ಲ ಸಿನಿಮಾ, ನೀ ಇಷ್ಟೊಂದು ಆಸೆ ಪಡ್ತಿದ್ಯಾ, ಆಯಿತು ನೀನು ಇಷ್ಟ ಬಂದಂಗೆ ಮಾಡ್ಕೊಂಡ್ರು. ಮತ್ತೆ ಬಿಟ್ಬಿಟ್ಟೆ ಲಾಯರ್ ಕೆಲಸ. ಸೀದಾ ಒಂದು ಪುಟ್ಟಣ್ಣ ಕಣಗಾಲ ಹತ್ರ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರಿಕೊಂಡು. ಅದೊಂದು ದೊಡ್ಡ ಕತೆ ಅದು. ಅವ್ರು ದಿವಸ ಅವ್ರ ಮನೆಗೆ ಒಂದು 50 ಜನ ಹೋಗೋರು ಅಸಿಸ್ಟೆಂಟಾಗಿ ಕೊಡಿ ಅಂತ. ಅವ್ರು ಯಾರನ್ನೂ ಕೇರ್ ಮಾಡ್ತಿರಲಿಲ್ಲ. ಅವಾಗ ಮಾನಸ ಸರೋವರ ಅಂತ ಒಂದು ಸಿನಿಮಾ 82ನೇ ಇಸ್ವಿ ಸೂಪರ್ ಹಿಟ್. ಅವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಹೋದೆ. 50 ಜನದಲ್ಲಿ ನಾನು ಹೋಗಿ ನಾಳೆ ಬನ್ನಿ ಅಂತಾರೆ ಎಲ್ಲರಿಗೂ. ನನಗೂ ನಾಳೆ ಬನ್ನಿ. ಅವ್ರು ಯಾರನ್ನೂ ಮಾತಾಡಿ, ಅವ್ರ ಅಸೋಸಿಯೇಟ್ಗಳದ್ದೇ ದರ್ಬಾರಲ್ಲಿ PH ವಿಶ್ವನಾಥ್, ರಮಣ ಕಣಗಾಲು, ಇವರೆಲ್ಲ ಅಲ್ಲ ಅಸೋಸಿಯೇಟ್ಸು. ಇವ್ರನ್ನ ನೋಡೋಕ್ಕೆ ಬಿಡ್ತಿಲ್ಲ. ಹಿಂಗೆ ನಾನು ಇವ್ರನ್ನೆಲ್ಲ ದಾಟ ಒಳಗಡೆ ಪುಟ್ಟಣ್ಣ ತನಕ ಹೋಗೋದು, ನನಗೆ ಯಾವುದೂ ಹಿನ್ನೆಲೆ ಇಲ್ಲ. ಬಟ್ ಒಂದು ದಿವಸ ಏನಾಗಿತ್ತು, ನಾನು ಸ್ವಲ್ಪ ಬೇಗ ಹೊರಟೋಗಿದ್ದೆ ಅವ್ರ ಮನೆಗೆ, ಇನ್ನು ಯಾರು ಬೇರೆಯವ್ರು ಬಂದಿರಲಿಲ್ಲ. ಅವಾಗ ಇವ್ರು ಹೊರಗಡೆ ಬಂದುಬಿಟ್ಟು ಶಂಕರಾಚಾರ್ಯರದೊಂದು ಫೋಟೋಗೆ ಪೂಜೆ ಮಾಡ್ತಾಯಿದ್ರು ಕಾರಿಡಾರಲ್ಲಿ. ಇವ್ರು ಶಂಕರಾಚಾರ್ಯರ ಅಭಿಮಾನಿ ಅಂತ ಗೊತ್ತಾಯಿತು. ಒಂದು ಸಣ್ಣ ವಿಷಯ ಗೊತ್ತಾಯಿತು. ಆಮೇಲೆ ಸ್ವಲ್ಪ ಈಸ್ ಎ ಸ್ಪಿರಿಚುವಲ್ ಮ್ಯಾನ್ ಅನ್ನೋದು ಗೊತ್ತಾಯಿತು. ಅಷ್ಟು ಏನಾಗಿ ಇಲ್ಲಿ ನಿಂತಿದ್ಯಾ ಅಂದರು ನನಗೆ ಮೇಲಿಂದ. ಇಲ್ಲ ಸರ್ ನೋಡಿ ಯಾವ್ದು ಕೆಲಸನೆಲ್ಲ ಹೋಗೋದು ನಂಗೂ ಬೈದ್ಬಿಟ್ಟು ಹೊಟ್ಟೋದ್ರು. ಬಟ್ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ. ಅಲ್ಲೇನೇ ಕಾಂಪೌಂಡ್ ಪಕ್ಕ ಅವರು ಅಸೋಸಿಯೇಟ್ನಾರು ಕೇಳೋಣ ಅಂತ ಕಾಯ್ತಾ ಇದ್ದೆ. ಪದ್ಮಾ ವಾಸಂತಿ ಬಂದು ಕೂತಿದ್ಲು. ಅವಳಿಗೆ ಅದ್ರಲ್ಲಿ ಫಸ್ಟ್ ಹೀರೋಯಿನ್. ಇವ್ರು ಅವಳಿಗೇನೋ ಬುದ್ಧಿ ಹೇಳ್ತಾಯಿದ್ರು. ನೋಡು, ಜೀವನದಲ್ಲಿ ಭಗವಂತ ಕಾರ್ ಕೊಟ್ಟಿಲ್ಲ ಅಂತ ದೇವ್ರನ್ನ ಬೈಬೇಡ. ಅವ್ನು ಕಾರ್ ಯಾಕೆ ಕೊಟ್ಟಿಲ್ಲ ಅಂತ ಯೋಚನೆ ಮಾಡು. ಅವ್ನಿಗೇನು ಭಯ ಅಂದರೆ ನಿಂಗೆ ಎಲ್ಲಿ ಕಾರ್ ಕೊಟ್ಟರೆ ನೀನು ಅದನ್ನು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿ ಪ್ರಾಣ ಬಿಟ್ಬಿಡ್ತೀವಿ ಅಂತ ದೇವ್ರಿಗೆ ಗೊತ್ತು. ಹಾಗಾಗಿ ನಿನಗೆ ಅವ್ನು ಕಾರೇ ಕೊಡದೆ ನೀನು ಅವಾಯ್ಡ್ ಮಾಡಿದಾನೆ ಅನ್ಕೋ. ಅವಾಗ ನಿಂಗೆ ದೇವ್ರ ಮೇಲೆ ಸಿಟ್ಟು ಬರೋಲ್ಲ. ಇಲ್ಲದೆ ನಂಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಕೊರಗ್ತಾ ಇರ್ತೀಯ ಅಂತೇನೋ ಒಂಥರ ಟಿಪಿಕಲ್ಲಾಗಿ ಅವಳಿಗೆ ಗೈಡ್ ಮಾಡ್ತಾಯಿದ್ರು. ನನಗದು ಇಷ್ಟ ಆಯಿತು. ಆ ಥಾಟ್ ಎಷ್ಟು ಚೆನ್ನಾಗಿದೆ. ಏನೋ ದೇವ್ರಿಗೆ ಕೊಟ್ಟಿಲ್ಲ ಅಂತ ಬೈಯೋದಕ್ಕೆ ಕಾರಣ ಅದು ಬಂದಮೇಲೆ ನಮ್ಗೆ ಅದರಿಂದ ಅಪಾಯ ಇದೆ ಅಂತ ದೇವ್ರಿಗೆ ಕೊಟ್ಟಿಲ್ಲ ನನಗೆ ಅನ್ಕೊಂಬಿಟ್ರೆ ಐ ಆಮ್ ಸೇಫ್. ನನಗೆ ಅವಾಗ ನಾನು ಈ ಕೊಬ್ಬರಿ ಕೆತ್ತೋದು ನನ್ನ ಆ್ಯಕ್ಟಿವಿಟಿ. ಮದುವೆಗಳು ಮುಂಜಿಗಳು ಆದರೆ ಕೊಬ್ಬರಿನೆಲ್ಲ ಮದುವೆ ಗಂಡನ ಹೆಸರು, ಹೆಣ್ಣಿನ ಹೆಸರು, ಒಂದು ಶಿವಲಿಂಗ ಅವೆಲ್ಲ ಬಂದ್ಬಿಟ್ಟು ಅವ್ರು ತೊಗೊಂಡೋಗಿ ಕೊಡ್ತಿದ್ದು. ₹30 ಕೊಡೋರಾಗ ಒಂದು ಕೊಬ್ಬರಿ ಕೆತ್ತಿದ್ರೆ. ಕೊಬ್ಬರಿಗೆಲ್ಲ ₹10, ₹20 ಕೊಬ್ಬರಿ ಸಿಗೋದು. ಸೊ ಒಂದು ಕೊಬ್ಬರಿ ಮಾಡಿದ್ರೆ ₹50 ನನಗೆ. ನನ್ನ ಪಾಕೆಟ್ ಮನಿಗೆ ಸಾಕು. ಸೊ ತಕ್ಷಣ ಒಂದು ಕೊಬ್ಬರಿ ತೊಗೊಂಬಂದು ಒಂದು ಕಡೆ ಶಂಕರಾಚಾರ್ಯರನ್ನು ಕೆತ್ತಿದೆ. ಅವ್ರು ಶಂಕರಾಚಾರ್ಯ ಅದು ಒಂದು ಅಲ್ಲಿ ಹುಟ್ಟು ಕ್ಯಾರೆಕ್ಟರ್ ಅನ್ಸುತ್ತೆ. ಹುಟ್ಟು ಕ್ಯಾರೆಕ್ಟರ್ ಅದು ಬಂದುಬಿಟ್ಟಿತ್ತು ಹಾಗೆ ಒಂಥರ. ಯಾವುದೋ ಸಮ್ಮರ್ ಕ್ಯಾಂಪ್ಗಳಲ್ಲಿ ಹೋದಾಗ ಯಾರೋ ಹೇಳ್ಕೊಟ್ರು, ಅದನ್ನ ಸ್ವಲ್ಪ ಡೀಪಾಗಿ ಕಲ್ತಿದ್ದೆ. ಒಂದು ಕಡೆ ಶಂಕರಾಚಾರ್ಯರ ಚಿತ್ರ ಕೆತ್ತಿದೆ, ಇನ್ನೊಂದು ಕಡೆ ಅವ್ರ ಸ್ಟೇಟ್ಮೆಂಟನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಡೋಂಟ್ ಬ್ಲೇಮ್ ದಿ ಗಾಡ್ ಫಾರ್ ನಾಟ್ ಪ್ರೊವೈಡಿಂಗ್ ಯು ಎ ಕಾರ್, ಹಿ ಮೈಟ್ ವರೀಡ್ ದಟ್ ಯು ಮೇ ಡೈ ವಿತ್ ಅನ್ ಆಕ್ಸಿಡೆಂಟ್, ದಟ್ಸ್ ವೈ ಡೋಂಟ್ ಬ್ಲೇಮ್ ದ ಗಾಡ್ ಫಾರ್ ನಾಟ್ ಪ್ರೊವೈಡಿಂಗ್ ಥಿಂಗ್ಸ್ ಬೈ ಪುಟ್ಟಣ್ಣ ಕಣಗಾಲ್ ಅಂತ. ಅದನ್ನು ಚಿಕ್ಕ ಪುಟ್ಟಣ್ಣ ಕಣಗಾಲ್ ಅಂತ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ಸೀದಾ ಹೋಗಿ ಅವ್ರು ಈಚೆ ಬಂದು ಮೆಟ್ಲಿದ್ದು ಬರ್ತಾಯಿದ್ರು. ಕೊಟ್ಟೆ ಕೊಬ್ಬರಿನ. ಏನು ಇದು ಶಂಕರಾಚಾರ್ಯ ಯಾಕೆ ನಿಂಗೆ ಯಾರೋ ಹೇಳಿದ್ದು ಅಂದರು. ಸರ್ ನೀವು ನೆನ್ನೆ ಬಂದಾಗ ಶಂಕರಾಚಾರ್ಯರ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದಲ್ಲ, ಅದಕ್ಕೆ ನೀವು ಕಿಲಾಡಿ ಇದೆಯಾ ಕಣೋ ನೀನು ಅಬ್ಸರ್ವ್ ಮಾಡಿದ್ಯಾ ಅಂದರು. ಹಿಂದೆ ತಿರುಗಿ ನೋಡಿದ್ರು, ಆ ಸ್ಟೇಟ್ಮೆಂಟ್ ನೋಡಿ ಇದು ಅಂದರು. ಸರ್ ನೆನ್ನೆ ನೀವು ಪದ್ಮಾ ವಸಂತಿ ಅದೆಲ್ಲ ಕೇಳಿಸ್ಕೊಂಡಿದ್ದೆ ನೀನು ಬಂದು ಜಾಸೂಸ್ತರ ಅಂತ ಅದಕ್ಕೊಂದಷ್ಟು ಬೈದರು. ಇಲ್ಲ ಸರ್ ಅದು ಕೇಳಿಸ್ತು, ಇಂಪ್ರೆಸ್ ಆಗೋಯ್ತು. ಆ ಟೈಮ್ಗೆ ಒಂದು ಬಂದ ವಿಶ್ವನಾಥ್ ಅಂತ, PH ವಿಶ್ವನಾಥ್ ಅಂತ ಪಂಚಮವೇದ ಸಿನಿಮಾ ಎಲ್ಲ ಮಾಡಿದ್ರಲ್ಲ ಅವ್ರ ಅಸೋಸಿಯೇಟು. ಹುಡುಗ ಶಾರ್ಪ್ ಇದ್ದಾನೆ ಕಣೋ, ಇವನನ್ನು ಮಾನಸ ಸರೋವರ ಕರ್ಕೊಂಡು ಹೋಗೋಣ ಸೊಂಡೂರಿಗೆ ಶೂಟಿಂಗಿಗೆ ಅಂದರು. ಅಲ್ಲಿ
ಆ ಕೊಬ್ಬರಿ ಮಾಡಿದ ಕೆಲಸ ಇವ್ರುಗಳಿಗೆಲ್ಲ ಟೆನ್ಷನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ಸ್ಗೆ. ನನ್ನ ಮಗಂದು ಅವತ್ತಿಂದ ನಾವೇನೇನೋ ಮಾಡ್ತಾಯಿದ್ದೀವಿ, ಇವ್ರ ಜೊತೆ ಆತ್ಮೀಯತೆ ಸಿಕ್ಕಿಲ್ಲ. ಇವ್ನು ಬರ್ತಿದ್ದಂಗೆ ಇವನನ್ನು ಕರ್ಕೊಂಡು ಹೋಗೋಣ ಮನಸ್ಸು ಸರೋವರ ಅಂದ್ಬಿಟ್ರಲ್ಲ, ಟೆನ್ಷನ್ನು ಎಲ್ಲರಿಗೂ. ದಟ್ ಈಸ್ ದ ವೇ ಹೌ ಐ ಎಂಟರ್ಡ್ ಪುಟ್ಟಣ್ಣ ಕಣಗಾಲ್ ಸಿನಿಮಾ. ಓಕೆ, ಅಲ್ಲಿಂದ ಒಳಗಡೆ ಹೋದ್ಮೇಲೆ ಇನ್ನೂ ಆತ್ಮೀಯತೆ ಬೆಳೀತು. ನಾನು ಈ ವೇದ ಗೀದೆಲ್ಲ ಹೇಳಿ ಅವ್ರಿಗೆ ವೇದದ ಭಾಳ ಹುಚ್ಚು. ಅದು ಏನಾಯಿತು, ಅವ್ರು ಇಳ್ಕೊಂಡಿದ್ದಿದ್ದು ರೂಮಲ್ಲಿ. ಅವ್ರು ಬೆಳಗ್ಗೆ ಇದ್ರೆ ಅವರು ಚಮೆ ರುದ್ರ ಹಾಕಲೇಬೇಕು, ಇಲ್ಲರೂ ಅವರು ಏನು ಮಾಡ್ತಾನೆ ಇಲ್ಲ. ಚಮೆ ರುದ್ರ ಅಂತೆಲ್ಲ ಬರುತ್ತಲ್ಲ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಈ ಥರ ಮಂತ್ರಗಳು. ಅದು ಯಾವಾಗೆಲ್ಲ ಟೇಪ್ ರೆಕಾರ್ಡರ್ಗಳು, ಬೇರೆ ಏನೂ ಇಲ್ಲ. ಟೇಪ್ ರೆಕಾರ್ಡ್ರಲ್ಲಿ ಕ್ಯಾಸೆಟ್ ಹಾಕಬೇಕು, ಪ್ಲೇ ಆಗುತ್ತೆ. ಹೀಗೆ ಹಾಕಿದ್ರು ಕ್ಯಾಸೆಟ್, ಅದು ಸುತ್ಕೊಂಡ್ಬಿಡ್ತು ಒಳಗಡೆ, ಟೇಪ್ಗಳು ಸುತ್ಕೊಂಡ್ಬಿಡ್ತು. ಗೊತ್ತಿರ್ಬೇಕು, ಪೆನ್ಸಿಲ್ ಹಾಕಿ ತಿರುಗಿಸ್ತಿದ್ವಿ ನಾವು. ಚಿಕ್ಕ ಹುಡುಗಿ ಆಗಿದ್ದ ನೋಡಿರ್ತೀರ ಅನ್ಸುತ್ತೆ. ಹಾಕಿದ್ದಾರೆ, ನಾನು ಅವ್ರಿಗೇನೋ ಬರೆಯೋಕ್ಕೆ ಕೆಲಸ ಕೊಟ್ಟಿದ್ದೆ, ಬರೀತಾ ಕೂತಿದ್ದೆ. ಅದು ಟೇಪ್ ಸುತ್ಕೊಂಡ್ಬಿಟ್ಟು ಕುರ್ರ್ ಅಂದ್ಬಿಟ್ಟು ನಿಂತೇ ಹೋಯ್ತು ಅದು ಮಂತ್ರ. ಅನಿಷ್ಟ. ಬೆಳಗ್ಗೆ ಶೂಟಿಂಗ್ ಹೋಗೋಕೆ ಮುಂಚೆ ಮಂತ್ರನೂ ಕೇಳೋ ಹಾಗಿಲ್ಲ ಅಂದರು. ಸರ್ ನೀವೇನು ತಿಳ್ಕೊಳ್ಳೋದು, ನಾನು ಕಂಪ್ಲೀಟ್ ಮಾಡಲ ಅದನ್ನ ಅಂದೆ. ನಿಂಗೆ ಬರ್ತೇನೋದು ಅಂದರು. ಅಲ್ಲಿ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ನಾನು ತೊಗೊಂಡು ಕಂಟಿನ್ಯೂ ಮಾಡಿದೆ. ಹಿ ವಾಸ್ ರಿಯಲಿ ಸರ್ಪ್ರೈಸ್ಡ್. ಹಿ ನೆವರ್ ಎಕ್ಸ್ಪೆಕ್ಟೆಡ್. ಅಷ್ಟು ಆ ಲೆವೆಲಲ್ಲಿ ಆಗಿನ ಕಾಲಕ್ಕೆ ಭುಜದ ಮೇಲೆ ಕೈ ಇಟ್ಟು ತಿಂಡಿಗೆ ಕೂರಿಸ್ಕೊಂಬಿಟ್ರು. ಅದನ್ನು ಅಸೋಸಿಯೇಟ್ಗಳೆಲ್ಲ ಬಂದು ನೋಡಿದ್ರು, ಹೊರ್ದೋಯ್ತು ಎಲ್ಲರಿಗೂ. ಅಷ್ಟು ಕ್ಲೋಸ್ ಆಗಿದ್ದೆ, ನನಗೆ ತೊಂದರೆ ಆಯಿತು. ಶೂಟಿಂಗ್ ಮುಗಿಯೋಷ್ಟೊತ್ತಿಗೆ ಬತ್ತಿ ಇಟ್ಟು ರಾಜಕೀಯ ಮಾಡಿ ನನ್ನನ್ನು ಓಡಿಸೇ ಬಿಟ್ರು. ಅಲ್ಲಿ ಒಂದೇ ಸಿನಿಮಾಗೆಲ್ಲ ನಿಜ ಬಂದ್ಬಿಟ್ಟೆ. ಸಹಿಸಲಿಲ್ಲ ಇವರೆಲ್ಲ. ಮನಸ್ಸು ಸರೋವರ ಒಂದೂವರೆ ತಿಂಗಳು 600 ರೂಪಾಯಿ 1.5 ತಿಂಗಳಿಗೆ. ಶ್ರೀನಾಥೇ ಪ್ರೊಡ್ಯೂಸರ್. ಅದಕ್ಕೆ ಸಾಲಿಗೆ ಎಲ್ಲರನ್ನೂ ನಿಲ್ಲಿಸಿ 1000 ರೂಪಾಯಿ 500 ರೂಪಾಯಿ 200 ರೂಪಾಯಿ ಹಿಂಗೆ ಕೊಡೋನು. ನನಗೆ 600 ರೂಪಾಯಿ ಕೊಟ್ಟರು 1.5 ತಿಂಗಳಿಗೆ. ತೊಗೊಂಡು ಬಂದೆ. ಆಮೇಲೆ ಬಂದಮೇಲೆ ನಾನು ಜೋಸೈಮನ್ ಹತ್ರ ಸೇರಿದ್ದು. ಪ್ರೊಡ್ಯೂಸರ್ ಡೈರೆಕ್ಟರ್ ಜೋಸೈಮನ್ ಹತ್ರ ಅವರು. ಹೌದು ಅವರೇ ಅಂಬರೀಷ್ ಸಿನಿಮಾ ತುಂಬ ಮಾಡಿದ್ದಾರೆ. ಅಮರನಾಥ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಅವರು ನೀವು ಚೆನ್ನಾಗಿದ್ರು ನಲ್ಲಿ ಬತ್ತಿ ಇಡೋರು ತುಂಬಾ ಜನ ಇದ್ದಾರಲ್ವಾ ಸಿನಿಮಾ ಜಗತ್ತಲ್ಲಿ. ಸ್ವಲ್ಪ ಫಾಸ್ಟಾಗಿ ಬೆಳೀತೀರ ಅಂತ ಗೊತ್ತಾದರೆ ಸಹಿಸಲ್ಲ. ಎಲ್ಲ ಫೀಲ್ಡಲ್ಲಿ ಕಾಮನ್ ಎಲ್ಲ ಮನುಷ್ಯ ಇದ್ದ ಕಡೆ ಎಲ್ಲ ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಅದಾದಮೇಲೆ ನಮ್ಮ ಇವ್ರದ್ದು ಸಿದ್ಧಲಿಂಗಯ್ಯನವ್ರ ಸಿನಿಮಾ ಮುರಳಿ ಹೆಸರು ಚೇಂಜ್ ಮಾಡ್ಕೊಂಡಿದ್ದು. ಹಾಗಾಗಿದ್ದು ನಾನು ಹಂಗೆ ಎಂಟ್ರಾಗಿದ್ದು. ಆಮೇಲೆ ಎಲ್ಲ ಜೊತೆ ಒಬ್ಬೊಬ್ಬರ ಜೊತೆ ಒಂದೊಂದೇ ಸಿನಿಮಾನ ಮಾಡಿದ್ದು. ಜೋಸೈಮನ್ ಜೊತೆ ಒಂದು ಸಿನಿಮಾ, ಪುಟ್ಟಣ್ಣ ಅವ್ರ ಜೊತೆ ಒಂದು ಸಿನಿಮಾ, ಸಿದ್ಧಲಿಂಗಯ್ಯರ ಜೊತೆ ಒಂದು ಸಿನಿಮಾ. ಅದಾಗ್ತಿದ್ದಂಗೆ ಡೈರೆಕ್ಷನ್ ಫಸ್ಟ್ ಮುಖವಾಡ ಸಿನಿಮಾ ಶುರು ನಂದು. ಅವಾಗ ಅಸೋಸಿಯೇಟ್ಗಳಿಗೆಲ್ಲ ಟೆನ್ಷನ್. 20 ವರ್ಷದಿಂದ ಅವರೆಲ್ಲ ಅಸೋಸಿಯೇಟ್ಗಳು. ಇವ್ನು ಯಾವನ್ ಮೊನ್ನೆ ಒಂದು ಅಸಿಸ್ಟೆಂಟಾಗಿ ಸೇರ್ಕೊಂಡ. ಈಗ ನೋಡಿದ್ರೆ ಮುಖವಾಡ ಸಿನಿಮಾ ಶುರು ಆಗ್ತಾ ಇದೆ. ಅದು ರವಿಚಂದ್ರನ್ ಸಿನಿಮಾ ನಂದು. ಇಬ್ಬರು ಒಂದೇ ಸತಿಗೆ ರಿಲೀಸು. ಅವ್ರು ನಾನೇ ಡೈರೆಕ್ಟ್ರು. ಆಕ್ಟ್ರು ಹೇಳಿದ್ನಲ್ಲ, ರಾಮಕೃಷ್ಣ ತಾರಾ ಹೀರೋಯಿನ್, ಜಯಂತಿ ಕೋ ಸ್ಟಾರು, ಆಮೇಲೆ ಲೋಕನಾಥ್ ಎಲ್ಲ ದೊಡ್ಡ ಫುಲ್ ಪೀಕ್. ಅವಾಗ ಅದು ಏನಾಯ್ತು, ಏಟಿರಿಗೆ ಹೋತ್ರ ಕೆಲಸ ಮಾಡ್ತಿದ್ನಲ್ಲ, ಏಟಿರಿಗೆ ಹೋತ್ರ ಸಿನಿಮಾ ಮಾಡಕ್ಕೆ ಅಂತ ಒಬ್ರು ಮುಸ್ಲಿಂ ಬಂದಿದ್ರು. ದೊಡ್ಡ ಆಶಾ ಸಿನಿಮಾ ಡೈರೆಕ್ಟರ್ ಅವರೇ. ಆಶಾ ಅವಾಗ ನಾನು ಅವ್ರ ಹತ್ರ ಅಸಿಸ್ಟೆಂಟ್ ಒಂದು ಸಿನಿಮಾಗೆ. ಒಬ್ಬ ಮುಸ್ಲಿಂ ಬರ್ತಿದ್ದ, ಅವ್ರನ್ನ ಹುಡ್ಕೊಂಡು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದ ಅವ್ರಿಗೆ ಸಿನಿಮಾ ಮಾಡಿ. ಅವಾಗ ಏಟಿರಿಗೂ ಹಿಡಿಯೋಕ್ಕಾಗ್ತಿಲ್ಲ. ಅವ್ರು ರಜನಿಕಾಂತ್ ಸಿನಿಮಾ ಎಲ್ಲ ಮಾಡ್ಬಿಟ್ಟಿದ್ರು ಅವರು, ಗೊತ್ತಾಯ್ತಾ. ಒಂದು ದಿವಸ ಹೀಗೆ ಹುಡ್ಕೊಂಬಂದರು. ನಾನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವಾ, ಏಕಿದ್ರೆ ಆಪ್ಕ ಡೈರೆಕ್ಟರ್ ಅಂದರು. ಸರ್ ಅಂದರ ಅಂದೆ. ಸರ್ ಬೋಲೋ ಪ್ರೊಡ್ಯೂಸರ್ ಆಯಾ ಕರ್ಕೆ ಅಂದರು. ನಾನು ಒಳಗಡೆ ಹೋಗಿ ಹೇಳಿದೆ, ಸರ್ ಯಾರೋ ಪ್ರೊಡ್ಯೂಸರ್ ಒಬ್ರು ಬಂದೆ, ನೀನು ಅವ್ನು ಯಾವಾಗ ಬಂದು ಕಾಟ ತಿಂತಾನೆ, ಅವ್ನು ಸಿನಿಮಾ ಮಾಡು ಅಂತ ಅವ್ನಿಗೆ ಟೇಸ್ಟ್ ಇಲ್ಲ ಅಂತ ಹೇಳಿ ಕಳ್ಸ್ಕೊಂಡ್ಬಿಟ್ರು. ಸರ್ ಅವ್ರು ನೋಡಿದ್ದಾರೆ ಸರ್, ನೀವು ಶೂಗಿ ಎಲ್ಲ ಬಿಟ್ಟಿರೋದಿಲ್ಲ ಅಂದರು. ಅಯ್ಯೋ ನಂಗೆ ಇಷ್ಟ ಇಲ್ಲ ಕಣೋ ಒಂದು ಸಿನಿಮಾ ಕಳಿಸ್. ನಾನು ಬಂದೆ, ಸರ್ ಏನು ತಪ್ಪು ತಿಳ್ಕೊಬೇಡಿ ಅವರಿಲ್ಲ ಅಂದರು. ಅವರೇ ಇದೇ ನೀನು ಹೇಳಿದ್ರು ಬೆಳಗ್ಗೆ ಅಂತ ಅವನಂದ. ಸರ್ ಏನು ತಪ್ಪು ತಿಳ್ಕೊಬೇಡಿ, ನಾನು ನಿಮ್ಮ ಸತ್ಯ ಹೇಳ್ಬಿಡ್ತೀನಿ. ಅವ್ರಿಗೆ ಯಾಕೋ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್, ಬಾಯ್ಬಿಟ್ಟು ಹೇಳಿದ್ರು. ಬಟ್ ಇದು ಹೇಳ್ಬಾರ್ದು ನಾನು, ಅವ್ರಿಗೆ ಹೇಳ್ಬಿಡ್ಬೇಡಿ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ ಸರ್, ಇಲ್ಲ ಅಂತ ಹೇಳು ಅಂದರು ಅಂತಂದ್ಬಿಟ್ಟೆ. ಹೊಟ್ಟೋದ ಬೇಜಾರು ಮಾಡಿಕೊಂಡು. ನೆಕ್ಸ್ಟು ಕೋರ್ಟಲ್ಲಿ ಶೂಟಿಂಗ್ ನಡೀತಾ ಇತ್ತು, ಕೋರ್ಟ್ ಎಕ್ಸ್ಟೀರಿಯಲ್ಲಿ. ಅವತ್ತು ಅಲ್ಲಿಗೆ ಕಾರಲ್ಲಿ ಬಂದು ನಾನು ಕ್ಲಾಪ್ ಹೊಡಿತಾ ಇದ್ದೆ ಅಂಬರೀಷ್ಗೆ ಮತ್ತು ಭವ್ಯಂಗೆ, ಅವರಿಬ್ಬರು ಹೀರೋಯಿನ್ ಅದರಲ್ಲಿ. ಆಶಾ ಸಿನಿಮಾ ಹೊಡಿತಾ ಇದ್ದೆ. ಇವನು ಬಂದ, ಅವರು ರಘು ಸರ್ ಅಂದ. ಅದು ನೋಡ್ಬಿಟ್ಟು ಬೈಟ ಹೋದಾರಂದ್ರು ಅವರು. ರಘುಗೇನು ಬೇಕಾದಷ್ಟು ಸಿನಿಮಾಗಳಿತ್ತು, ಬ್ಯಾಕ್ ಟು ಬ್ಯಾಕ್ ಇತ್ತು. ಇನ್ನು ಯಾರೋ ಮುಸ್ಲಿಮು ಬಿಸ್ನೆಸ್ ಮೆನ್ನು, ಸಿನಿಮಾ ಗೊತ್ತಿಲ್ಲ ಅವ್ರಿಗೇನು ಭಯ. ಇವನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ ಅಡ್ವಾನ್ಸ್, ಯಾರಿಗೆ ಬೇಡ ಆಗಿನ ಕಾಲದಲ್ಲಿ. ಬಟ್ ಸಿನಿಮಾ ಮಾಡಿದ್ರೆ ಇವ್ರ ಟೇಸ್ಟಿಗೆ ತಕ್ಕಂಗೆ ಮಾಡೋಕ್ಕಾಗಲ್ವಾ ಅಂತ ಭಯ. ಸಿನಿಮಾದವರೇ ಆದರೆ ಅವ್ರಿಗೆ ಅರ್ಥ ಆಗುತ್ತೆ. ಇವನು ಏನು ಕತೆ ತೊಗೊಂಬರ್ತಾನೆ, ಯಾವುದೋ ಹಿಂದಿ ಸಿನಿಮಾ ತೊಗೊಂಬಂದು ಮಾಡು ಅಂತಂದ್ರೆ ಯಾಕೆ ಬೇಕು ಅಂತ ಇವ್ರು ಸ್ವಲ್ಪ ಅವ್ನು ಅವಾಯ್ಡ್ ಮಾಡ್ತಾಯಿದ್ರು. ಆಮೇಲೆ ವಾಪಸ್ ಬಂದರು. ಏನಿದು ನನಗೆ ಹಿಂಗೆ ಹೇಳ್ತಾನಲ್ಲ ಅವನು ನನ್ನ ಹತ್ರ. ಅವರು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಪಡಿ. ಕ್ಯಾ ತುಮಾರ ಯಜಮಾನ್ ಬಹುತ್ ಖರಾಬ್ ಅಂದರೆ. ಹಂಗೇನಿಲ್ಲ ಸರ್, ಈಸ್ ಎ ನೈಸ್ ಮ್ಯಾನ್. ಅದೇನು ಅವತ್ತು ಬಂದಾಗ ಇದ್ಬಿಟ್ಟಿಲ್ಲ ಅಂದ. ಇವಾಗ ನೋಡಿದ್ರೆ ಆಮೇಲೆ ನೋಡ್ತೀನಿ ಅಂತಾನೆ. ನಂಗೆ ಇಷ್ಟ ಇಲ್ಲ. ನಿಮ್ಮ ಮನೆಯಲ್ಲಿ ಅಂದ ನನಗೆ. ಸರ್ ಯಾಕೆಂದೆ, ನೀವು ತುಮಾರ ಗರ್ಕಿದ್ದಾರೆ ಅಂದ. ಸರ್ ನಮ್ಮದು ಪದ್ಮನಾಭ ನಗರದಲ್ಲಿ ಸರ್ ಅಂದೆ. ನಮ್ಮದು ಆಫೀಸಲ್ಲಿ ಬಂದು ನಾಳೆಗೆ ನೋಡು ಅಂತ ಒಂದು ಕಾರ್ಡ್ ಕೊಟ್ಟು ಹೋದ. ನಂಗೆ ಇನ್ನು ಆಫೀಸ್ಗೆ ನನಗೇನು ಕೆಲಸ ಗೊತ್ತಿಲ್ಲ, ನಾನು ಡೈರೆಕ್ಟ್ರೇ ಅಲ್ವಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ವ. ಹೋದೆ ನೆಕ್ಸ್ಟ್ ಡೇ. ಹೋದರೆ ಲಾಲ್ಬಾಗ್ ಎದುರುಗಡೆ ಒಂದು ದೊಡ್ಡ ಆಫೀಸು, ಒಂದೊಂದು ದೊಡ್ಡ ಕಂಪ್ನಿ, ಕಾರ್ದು ಶಾಫ್ಟ್ಸ್ಗಳೆಲ್ಲ ಮಾಡೋ ಕಂಪ್ನಿ. ಕರೆಸ್ಬಿಟ್ಟು,
ನಿಮ್ಮದು ಡೈರೆಕ್ಟ್ ಇಲ್ಲ, ಸರಿ ಇಲ್ಲ, ಅವ್ನು 10,000 ಹೋದರೆ ಹೋಯ್ತು, ನೀನು ಡೈರೆಕ್ಟ್ ಮಾಡ್ತಿ, ನಾನು ನೋಡಿದ್ದೀನಿ ನಿಂದಿಗೆ ದಿಮಾಗ್ ಚೆನ್ನಾಗಿದೆ, ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ನೀನು ಅಂದರು. ಸರ್ ನಾನು ಮಾಡ್ತೀನಿ, ಬಟ್ ಅವ್ರಿಗೆ ಗೊತ್ತಾ ನಾನು ಕೊಂದುಬಿಡ್ತಾರೆ ಸರ್ ಅಂದೆ. ಅರೆ ಚೋಡೋ ಯಾರು, ನಾನು 10,000 ಅವ್ರಿಗೆ ವಾಪಸ್ ಕೇಳೋಕೆ ಹೋಗಲ್ಲ, ನಂಗೆ ನಿನ್ನ ಮೇಲೆ ಇಷ್ಟ ಇದೆ, ಸಿನಿಮಾ ಮಾಡ್ತೀಯಾ? ಹ್ಞೂ ಅಂದೆ. ಆವಾಗಲೇ ಈ ಕಂಡೀಷನ್ ಆಗಿದ್ದು, ಸಿನಿಮಾ ಮಾಡು, ಬಟ್ ಸಿನಿಮಾ ಶೂಟಿಂಗ್ ಶುರು ಆಗೋವರೆಗೂ ನಾ ಕಾರ್ ಗೀರ್ ಕೊಡಲ್ಲ, ನೀನೆಲ್ಲ ಓಡಾಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಂದರೆ ಶೂಟಿಂಗ್ ದಿವಸದಿಂದ ಕಾರು ಅಂತ ಅವರೇ ಹೇಳಿದ್ದು. ಹಾಗಾಗಿ ನೀ ಎಲ್ಲ ಆರ್ಟಿಸ್ಟ್ಗಳ ಹತ್ರ ಸೈಕಲಲ್ಲಿ ಹೋಗ್ತಾ ಇದ್ದಿದ್ದಾಗ ಸೈಕಲಲ್ಲಿ ಹೋಗ್ತಾ ಇದ್ದಿದ್ದು. ದಿನಕ್ಕೆ ಎಷ್ಟು ಕಿಲೋಮೀಟ್ರ್ ರನ್? ಇಲ್ಲ, ಆ ಜಾಗ ತಲುಪೋವ್ರಿಗೆ ಅಷ್ಟೇ, ಆಮೇಲೆ ಎಲ್ಲ ಕಡೆ ನಿಲ್ಲಿಸ್ಬಿಡ್ತೀವಲ್ಲ. ಅವತ್ತು ಎಲ್ಲ ಆರ್ಟಿಸ್ಟ್ ಮನೆಗಳಿಗೆ ಹೋಗ್ಬೇಕಲ್ಲ. ಹೀಗೊಂದು ಸತಿ ಜೋಸೆಮ್ಮನವ್ರ ಹತ್ರ ನಾನು ಸೈಕಲಲ್ಲೇ ಹೋಗ್ತಾ ಇದ್ದಿದ್ದು. ಅವ್ರದ್ದು ಇವಾಗ ನಿಮ್ಗೆ ಇದಿದೆ ಗೊತ್ತಾ, ರಾಜ್ಭವನ್ ಪಕ್ಕ ಒಂದು ಹೋಟ್ಲ್ ಇದೆಯಲ್ಲ, ದೊಡ್ಡ ಹೋಟ್ಲ್, ದೊಡ್ಡ ಖಾಲಿ ಜಾಗ. ಆಗ ಭವ್ಯ ಮತ್ತು ಜೋಸೆಮ್ಮನ್ ಇಬ್ಬರು ತುಂಬ ಕ್ಲೋಸು. ಅವ್ರದ್ದು ಪೀರಿಯಡ್ ಅವಾಗ ಸಕ್ಸಸ್ ಪೀರಿಯಡ್. ಆ್ಯಕ್ಚುಲಿ ಅವರಿಬ್ಬರು ತುಂಬ ಆತ್ಮೀಯವಾಗಿದ್ದರು. ನಾನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು. ನಾನು ಸೈಕಲಲ್ಲಿ ಹೋಗೋದು, ಆ ಹೋಟ್ಲಲ್ಲಿ ಸೈಕಲ್ ನಿಲ್ಲಿಸೋದು, ಆಮೇಲೆ ಶೂಟಿಂಗ್ ಅವ್ರ ಜೊತೆ ಕಾರಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ರಾತ್ರಿ ಬರ್ತಾ ಸೈಕಲಲ್ಲಿ ವಾಪಸ್ ಬರೋದು ಮಾಡ್ತಾಯಿದ್ದೆ. ಒಂದು ದಿವಸ ನನ್ನ ಸೈಕಲ್ ಪಂಚರ್ ಆಗೋಯ್ತು, ವಿಧಾನಸೌಧ ಹತ್ರ ಪಂಚರು. ಅಲ್ಲಿಂದ ಕೇವಲ ಒಂದು ಅರ್ಧ ಮೈಲಿ ಅಷ್ಟೇ ಅದು ಹೋಟ್ಲು, ರಾಜ್ಭವನ್. ನನ್ನ ಕಡೆಗೆ ಆ ಸೈಕಲ್ ನನಗೆ ಹೊತ್ಕೊಂಡು ಹೋದೆ, ಒಳಗಡೆ ಇಟ್ಟೆ. ಬಟ್ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು, ಎಲ್ಲ ಹೊಟ್ಟೋಗಿದ್ದಾರೆ ಶೂಟಿಂಗ್ ಸ್ಪಾಟ್ಗೆ. ನನಗೆ ಕರ್ಕೊಂಡು ಹೋಗೋ ಗಾಡಿನೇ ಇಲ್ಲ. ಮ್ಯಾನೇಜರ್ ಮಾತ್ರ ಉಳ್ಕೊಂಡಿದ್ದ. ಅವನು ಬಂದ್ಬಿಟ್ಟು, ಕೌಶಿಕ್ ಏನು ಇಷ್ಟು ಲೇಟ್ ಆದರೆ ಹೆಂಗೆ? ಸಾರ್ ಸೈಕಲ್ ಪಂಚರ್ ಆಗೋಯ್ತು ಸಾರ್ ಅಂದೆ. ಒಳ್ಳೆ ಕತೆ ನಿಂದು, ಯಾವ ಗಾಡಿನೂ ಇಲ್ಲ, ಯೂನಿಟ್ ವ್ಯಾನ್ ಹೋಯ್ತು, ಆಮೇಲೆ ಆರ್ಟಿಸ್ಟ್ಗಳ ಗಾಡಿ ಎಲ್ಲ ಹೊಟ್ಟೋಯ್ತು, ಆಮೇಲೆ ಊಟದ ವ್ಯಾನ್ ಹೋಯ್ತು, ನೀ ಹೆಂಗೆ ಬರ್ತೀಯಾ? ಸರ್ ನಾನು ಏನು ಮಾಡಲಿ ಸರ್ ಅಂದೆ. ನೋಡು ಬೈತಾರೆ ಡೈರೆಕ್ಟ್ರು ಅಂದ ಅವನು. ಸರಿ ಏನು ಮಾಡಲಿ ಸರ್ ಗೊತ್ತಾಗ್ತದೆ, ಮನೆಗೆ ಹೊಟ್ಟೋಗಲ್ಲ ಅಂದೆ. ಬೇಡ ಒಂದು ಕೆಲಸ ಮಾಡು, ಇನ್ನೂ ಜೋ ಹೋಗಿಲ್ಲ, ಭವ್ಯ ಜೊತೆ ಮಾತಾಡ್ಕೊಂಡು ಕೂತಿದ್ದಾರೆ, ಒಂದು ಅರ್ಧ ಗಂಟೆ ಸುಮ್ಮನೆ ಅವ್ರ ಕಾರ್ ಹತ್ರ ನಿಂತಿರು, ಅವ್ರು ಬಂದಾಗ ಅವ್ರ ಕಾರ್ ಜೊತೆಲಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ಬಿಡು ಅಂದ. ಹ್ಞೂ ಅಂತ ನನಗೆ ಗೊತ್ತಿಲ್ಲ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳ ವಿಷಯ. ನಾನು ಆರಾಮಾಗಿ ಹೊಸ ಕಾರ್ ತೊಗೊಂಡಿದ್ರು, ಫಿಯೇಟ್ ಕಾರು. ಕಾರ್ ಪಕ್ಕ ನಿಂತಿದ್ದೆ. ಇವ್ರದ್ದೇನೋ ಮಾತುಕತೆ ಎಲ್ಲ ಮುಗೀತು. ಭವ್ಯನ ಜೊತೆ ಜೋಕ್ ಆಗಿ ಮಾಡ್ಕೊಂಡು ನಕ್ಕೊಂಡು ಎಲ್ಲ ಕೆಳಗಡೆ ಬಂದು ಕಾರ್ ಹತ್ರ, ಯಾಕೋ ಇನ್ನೂ ಇಲ್ಲೇ ಇದೆಯಾ, ಶೂಟಿಂಗ್ ಸ್ಪಾಟ್ಗೆ ಹೋಗಿಲ್ಲ? ಸರ್ ಅದು ಸೈಕಲ್ಲು ಪಂಚರ್ ಆಗೋಯ್ತು. ಪಂಚರ್ ಆದರೆ ಸರ್ ಅದಕ್ಕೆ ಮ್ಯಾನೇಜರ್ ಹೇಳಿದ್ರು ನಿಮ್ಮ ಕಾರಲ್ಲಿ ಬರೋಕ್ಕೆ. ಏನೋ ನೀನು ನನ್ನ ಕಾರಲ್ಲಿ ಬರ್ತೀಯಾ? ಹೊಸ ಕಾರ್ ಬೇರೆ, ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ಲಕ್ಷ್ಮಣ ಸುಂದರಿ ಪಕ್ಕದಲ್ಲಿ ಬೇರೆ ಇದ್ದಾಳೆ, ಅಹಂಕಾರ ಹೇಗಿರುತ್ತೆ ಮನುಷ್ಯನಿಗೆ ಅಂತ. ಏನು ಅಂದ್ಕೊಂಡಿದ್ಯಾ, ನೀ ನನ್ನ ಕಾರಲ್ಲಿ ಹೊತ್ತೋದ, ಮುಚ್ಕೊಂಡು ಬಸ್ಸಲ್ಲಿ ಬಾ ಹೋಗು. ಪಾಪ ಭವ್ಯ ಹಿಂಗೆ ನನ್ನ ಮೇಲೆ ಕನಿಕರ, ಯಾಕೆಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಂಟಿನ್ಯೂಟಿ ಎಲ್ಲ ಬರ್ಕೋತಿರ್ತೀವಲ್ಲ ಮೇಡಮ್, ಅದು ಅವಳಿಗಂತರ ನಮ್ಮ ಮೇಲೆ ಒಂದು ಅಭಿಮಾನ. ಸಾಯೇ ಬನ್ನಿ ಬಿಡಿ ಸರ್, ಯಾಕೆ ನಿಂಗೆ ಗೊತ್ತಿಲ್ಲ ಸುಮ್ಮನೆ ಈಗಲಿಂದಾನೇ ಇವ್ರಿಗೆಲ್ಲ ಎಂಕರೇಜ್ ಮಾಡಿದ್ರೆ ನಾಳೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತವೆ. ಅವ್ರ ಲೆವೆಲ್ ಅವ್ರಿಗೆ ಗೊತ್ತಿರ್ಬೇಕು. ಏನು ಡೈರೆಕ್ಟರ್ ಕಾರಲ್ಲಿ ಬರೋದು, ಇವನು ಕ್ಲಾಪ್ ಅಸಿಸ್ಟೆಂಟು. ಅವ್ನು ನನ್ನ ಎದುರುಗಡೆನೆ ಬೈದರು, ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡ್ರು, ಬರ್ರಂತ ಧೂಳೆಬ್ಬಿಸ್ಕೊಂಡು ಕಾರ್ ಹೊಟ್ಟೋಯ್ತು ನನ್ನ ಮುಂದೆನೇ. ಅವತ್ತು ಡಿಸೈಡ್ ಮಾಡಿದೆ, ಇವ್ರ ಹತ್ರ ಹೇಳೂ ಇಲ್ಲ LLB ಮಾಡಿರೋ ವಿಷಯ. ಈಗ ಮುಂಚೆನೇ ಯಾರೋ ಹೇಳ್ಕೊಟ್ಟಿದ್ರು, LLB ಓದಿರೋದು ಎಲ್ಲೂ ಹೇಳಕ್ಕೆ ಹೋಗಬೇಡ, ನಿನಗೆ ಕೆಲಸ ಕೊಡಲ್ಲ. ಬಿಕಾಸ್ ಇವರೆಲ್ಲ ಕೆಲಸ ಮಾಡಿಸ್ಕೊಳ್ಳೋ ಉದ್ದೇಶ ಇರುತ್ತೆ. ಒಂದು ಊಟ ತರಿಸ್ತಾರೆ, ತಿಂಡಿ ತರಿಸ್ತಾರೆ, ವೈನ್ ತೊಗೊಂಬ ಅಂತಾರೆ, ವಿಸ್ಕಿ ತೊಗೊಂಬ ಅಂತಾರೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟು ಅಂತಾರೆ. ಅದೆಲ್ಲ ಮಾಡಿಸೋರು ನೀನು LLB ಓದಿ ಅಂದರೆ ಹತ್ತಿಗೆ ಸೇರಿಸ್ಕೊಳ್ಳಲ್ಲ, ಮಾಡ್ಸೋಕ್ಕಾಗಲ್ವಲ್ಲ. ಏನಿದೆ SSLC ಪಾಸ್, ಆಮೇಲೆ ಇಲ್ಲಿ ಬಂದ್ಬಿಟ್ಟೆ ಸುಳ್ಳು ಹೇಳ್ಕೊತಾನೆ, ಹಾಗೆ ಸುಳ್ಳು ಹೇಳಿದ್ದೀನಿ. ಬಟ್ ಅವತ್ತು ಅನ್ನಿಸ್ತು, ಇನ್ನು ಈ ಲೈಫ್ ಬೇಡ, ಹಿಂಗೆ ಮಕ್ಕಕ್ಕೆ ಕೊಡ್ದಂಗೆ ಈ ಮನುಷ್ಯ ಹೇಳಿ ಹೋಗ್ತಾ ಇದ್ದ, ನೀನು ಯಾಕೆ ಬೇಕಿದು, ಈ ಫೀಲ್ಡೇ ಬೇಡ ಅಂದೆ. ಆ ಪಂಚರ್ ಆಗಿದ್ದಿದ್ದು ಸೈಕಲ್ ತೊಗೊಂಡು ವಾಪಸ್ ಹೊರಟ್ಬಿಟ್ಟು ಡಿಸೈಡ್ ಮಾಡಿ, ಇನ್ನು ಈ ಫೀಲ್ಡ್ ಬೇಡ ನನಗೆ ಅಂತ. ತುಂಬ ಆಘಾತ ಆಗ್ಬಿಡ್ತು ಮನಸ್ಸಿಗೆ. ಆ ಹುಡುಗಿ ಆ ಚಿಕ್ಕ ವಯಸ್ಸಲ್ಲಿ ಸ್ವಾಭಿಮಾನ ಇರುತ್ತಲ್ಲ, ಅಲ್ಲಿ ಹೊರಟಿದೆ. ನನ್ನ ಕಣ್ಣು ತೆರೆಸಿದವನು ನನ್ನ ಜೀವನದ ಒಬ್ಬ, ಅವನಿಗೆ ಮನೇಲಿ ಫೋಟೋ ಹಾಕ್ಕೋಬೇಕು ನಾನು. ಆ ಹೋಟೆಲಿನ ಸೆಕ್ಯೂರಿಟಿ ಗಾರ್ಡು. ಯಾಕೆ ಶೂಟಿಂಗ್ ಹೋಗಲ್ವಾ, ಯಾಕೆ ಸೈಕಲ್ ತೊಗೊಂಡು ಹೊರಟಿದ್ಯಾ ಅಂದ. ಸಾರ್ ತುಂಬ ಅವಮಾನ ಮಾಡಿಬಿಟ್ರು ಜೋಸೆಮ್ಮನ್ನು, ನಾನು ಇರಲ್ಲ ಸರ್ ಹೊರಟೋಗ್ತೀನಿ ಅಂತೆ. ಅರೆ ಏನು ಅವಮಾನ ಮಾಡ್ಬಿಟ್ರು, ಏನು ಮಾಡ್ಬಿಟ್ರು ನಿಂಗೆ? ದಿವ್ಸಕ್ಕೆ 1000 ಜನ ಬರ್ತಾರೆ ಗೊತ್ತಾ ಅವ್ರ ಹತ್ರ, ಕೆಲಸ ಬೇಕು ಅಂತ. ನಿನಗೆ ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ. ಏನು ಜೋಸೆಮ್ಮನ್ ಅಂದ್ರೆ ಸಾಮಾನ್ಯನ? ಎಕ್ಸ್ಪ್ಲೈನ್ ಮಾಡ್ತಾನೆ ಅವ್ರ ಸಿನಿಮಾಗಳ ಹೆಸರೆಲ್ಲ ಹೇಳ್ಕೊಂಡು, ಸಾಹಸ ಸಿಂಹ, ಸಿಡಿದದ್ದು ಸಹೋದರ, ಅದು ಇದು ಅಂತ ದೊಡ್ಡ ಡೈರೆಕ್ಟ್ರು. ಅವ್ರು ಬೈದ್ರು ತೊಟ್ಟೋಗ್ತೀಯ ನೀನು? ಅಲ್ಲ ಹಾಗಲ್ಲ, ತುಂಬ ಅವಮಾನ ಮಾಡಿದ್ರು ಅಂದೆ. ಈ ನೀನು ಅವ್ರ ಮನೆಗೆ ಹೋಗಿದ್ಯಾ ಕೆಲಸಕ್ಕೆ, ಅಥವಾ ಅವ್ರು ನಿನ್ನ ಹುಡ್ಕೊಂಬಂದಿದ್ರಾ ಅಂದರು. ಅವ್ನು ಯಾರು ಸೆಕ್ಯೂರಿಟಿ ಇಲ್ಲಪ್ಪ, ನಾನೇ ಅವ್ರು ಮತ್ತು ನೀನು ಅವ್ರ ಮನೆಗೆ ಹುಡ್ಕೊಂಡು ಹೋಗಿರೋದು, ಕೆಲಸ ಕೊಟ್ಟರು ನೀನು ಅವ್ರ ಮನೆಗೆ ಹೋಗಿದ್ದಕ್ಕೆ. ಅವರೇ ನಿಮ್ಮ ಮನೆಗೆ ಬಂದು ಕರ್ಕೊಂಬಂದಂಗೆ ಏನು ಕೆಲಸ ಬಿಟ್ಟು ಹೋಗ್ತೀನಿ ಅಂತೀಯ ದಡ್ಡ. ಇವೆಲ್ಲ ಇರುತ್ತೆ ಅವಮಾನಗಳು, ನೋವುಗಳು, ಹಿಂಸೆಗಳು, ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ಒಬ್ಬ ಗಟ್ಟಿ ಇರೋನು ಮುಚ್ಕೊಂಡು ಸೈಕಲ್ ವಾಪಸ್ ಇಟ್ಬಿಟ್ಟು, ನಾನು ದುಡ್ಡು ಕೊಡ್ತೀನಿ ಬಸ್ ಚಾರ್ಜ್ಗೆ ಹೋಗು ಶೂಟಿಂಗಿಗೆ ಅಂದ. ಜ್ಞಾನೋದಯ ಆಯಿತು. ಸೈಕಲಲ್ಲೇ ಬಿಟ್ಟು ಅವ್ನು ಕೊಟ್ಟಿದ್ದು ದುಡ್ಡು ಇಸ್ಕೊಂಡು ನಾನು ಬಸ್ಸಲ್ಲಿ ಶೂಟಿಂಗ್ ಸ್ಪಾಟ್ ಜಾಗ ಹೇಳಿದ್ರು ಸದಾಶಿವನಗರದ ಹತ್ರ, ಹೋಗಿ ಶೂಟಿಂಗ್ ಅಟೆಂಡ್ ಮಾಡಿದೆ. ಅಲ್ಲೂ ಬೈದರು, ಏನೋ ಇಷ್ಟು ಲೇಟಾಗಿ ಬಂದೆ ಅಂತ. ಬಸ್ ಸಿಗೋದು ಲೇಟ್ ಆಯ್ತು ಸರ್ ಅಂದೆ. ಇದೆಲ್ಲ ಏನೂ ಹೇಳಿಲ್ಲ. ಬಟ್ ಅವತ್ತು ನನ್ನ ಮೈಂಡನ್ನು ಚೇಂಜ್ ಮಾಡ್ದೆ ಆ ಸೆಕ್ಯೂರಿಟಿ ಗಾರ್ಡು. ಅವತ್ತೇನಾರು ಅವ್ನು ಸಿಗದೇ ಇದ್ದಿದ್ರೆ ನಾನು ಈ ಇಂಡಸ್ಟ್ರಿಯಲ್ಲೇ ಇರ್ತಿರ್ಲಿಲ್ಲ. ಏನು ಜೀವನ ಮಾಡ್ಕೊಂಡಿರ್ತಿದ್ದೆ, ಓದಿದ್ನಲ್ಲ, ಏನು ಸಮಸ್ಯೆ ಇಲ್ಲ. ಬಟ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತಿರ್ಲಿಲ್ಲ. ಅವತ್ತು ಆ ಪುಣ್ಯಾತ್ಮ ನನಗೆ ದೇವ್ರ ಥರ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಮನುಷ್ಯನ ಜೀವನ ರೂಪಿಸ್ತಾನೆ ಅಂದರೆ ಒಂದೊಂದು ಮಾತಿಂದ, ಮೋಟಿವೇಶನ್ನಿಂದ. ಇನ್ನು ಜಗತ್ತಲ್ಲಿ ಒಬ್ರಿಗೊಬ್ರು ಎಷ್ಟು ಮೋಟಿವೇಟ್ ಮಾಡ್ತಾ ಹೋಗ್ಬೋದು. ಇನ್ನು ತಿಳಿದವ್ರ ಹತ್ರನೇ ನಾವು ಮೋಟಿವೇಶನ್ಗೆ ಹೋಗ್ಬಿಟ್ರೆ ಏನೆಲ್ಲ ಸಿಗುತ್ತೆ ಜೀವನದಲ್ಲಿ. ಇವತ್ತಿಗೂ ನನ್ನ ಆದರ್ಶ ವ್ಯಕ್ತಿ ಯಾರಪ್ಪ ಅಂದರೆ ರಾಮನೂ ಅಲ್ಲ, ಕೃಷ್ಣನೂ ಅಲ್ಲ, ಆ ಸೆಕ್ಯೂರಿಟಿ ಗಾರ್ಡು.
ಅವನಿಗೇನೂ ವಿದ್ಯೆ ಇಲ್ಲ, ತಿಳುವಳಿಕೆ ಇಲ್ಲ. ಅವನೊಬ್ಬ ಕೂತ್ಕೊಂಡು ಒಬ್ಬ ಮನುಷ್ಯನಿಗೆ ಬದುಕೋದನ್ನ ಹೇಳ್ಕೊಡ್ತಾನೆ ಅಂದರೆ ಇಂಥ ಮೋಟಿವೇಶನ್ ಅವನಿಗೆ. ಹಾಗಾಯಿತು. ಅದೇ ಆಮೇಲೆ ಅಲ್ಲಿ ಹೋದೆ, ಜೋಸೆಫ್ನ ಹತ್ರ ಕೆಲಸ ಮಾಡಿದೆ. ಬಟ್ ಇದಾದ 10 ವರ್ಷದ ಕತೆ ಹೇಳಿದ್ರೆ ತಿರ್ಗಾ ಮತ್ತೆ ಶಾಕ್ ಆಗ್ತೀರ ನೀವು. 10 ವರ್ಷದಲ್ಲಿ ಹೇಗೆ ನಿಮ್ಮ ಬದಲಾವಣೆ. ಅಲ್ಲ, ಯಾವ ಫಸ್ಟ್ ಫಿಲ್ಮ್ ಮಾಡಿದ್ನಲ್ಲ ಮುಖವಾಡ, ಅಲ್ಲಿಂದಲೇ ಅಲ್ಲಿಂದ ಒಂದು ಸಿನಿಮಾ ಆದ ತಕ್ಷಣ ನಂಗೆ ಇನ್ನೊಂದು ಸಿನಿಮಾ ಸಿಕ್ಬಿಡ್ತು, ಪ್ರೇಮಕಾವ್ಯ ಅಂತ. Okay. ಅದ್ರಲ್ಲಿ ಸುನಿಲ್ನ ಫಸ್ಟ್ ಹೀರೋಯಿನ್ ಮಾಡಿದೆ. ಸುನಿಲ್ ಅಂತ ಒಬ್ಬ ಸತೋದ ಮಾಲಾಶ್ರೀ ಜೊತೆ ಅವನ ಹೀರೋ ಮಾಡಿದ್ದು ನನ್ನ ಸಿನಿಮಾದಲ್ಲೇ, ಮಾಧವಿ ಜೊತೆ. ಓಕೆ. ಮಾಧವಿ ಅಂತ ಸೀರಿಯಲ್ ಆ್ಯಕ್ಟ್ ಮಾಡ್ತಾರಲ್ಲ, 2-3 ಸಿನಿಮಾ ಮಾಡಿದೆ. ನನ್ನ ಅದೃಷ್ಟಕ್ಕೆ ಆ ಸಿನಿಮಾ ಶೂಟಿಂಗ್ಗೆ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್ ಬಂದಿದ್ರು. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಿನ್ಸಿಪಾಲ್ ಒಂದೇ, ಚೆನ್ನಾಗಿ ಮಾಡ್ತೀಯಪ್ಪ ನೀನು ವರ್ಕು, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬಂದು ಕೆಲಸ ಮಾಡೋದು, ನಿಂಗೆ ಸಂಬಳ ಕೊಡ್ತೀನಿ 6,000 ರೂಪಾಯಿ ಅಂದರು. 6,000 ರೂಪಾಯಿ ಸಂಬಳ. ನಮ್ಮ ಮನೇಲಿ ಬಂದು ಹೇಳಿದೆ, ನಮ್ಮಮ್ಮ ಫುಲ್ ಖುಷು. ಏನೋ ನಿಂಗೊಂದು ಅದು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸಂಬಳ ಬಂದು ಗೌರ್ಮೆಂಟ್ ಸಂಬಳ, ಕನ್ನಡ ಆ್ಯಂಡ್ ಸಂಸ್ಕೃತಿ ಇಲಾಖೆ ಅಂಡರ್ ಇತ್ತದು. ನಮ್ಮ ತಾಯಿ ಖುಷಿ. ಅಷ್ಟೊತ್ತಿಗೆ ನಮ್ಮ ತಾಯಿ ಮದುವೆಗೆಲ್ಲ ಕೇಳಿ ಯಾರೂ ಹೆಣ್ಣು ಕೊಟ್ಟಿರಲಿಲ್ಲ ನನಗೆ. ಸಿನಿಮಾದವನು BE ಓದಿದ್ರು ಒಂದೇ, LLB ಓದಿದ್ರು, ಏನು ಮಾಡ್ತಿದ್ದಾನೆ ಸಿನಿಮಾ. ನಮ್ಮಲ್ಲೆಲ್ಲ ಹೇಗೆ ಅಂದರೆ, ನೀವು ಬೇಕಾದ್ರೆ ಕ್ಲರ್ಕ್ ಆಗಿರಿ, ಗೌರ್ಮೆಂಟ್ ಕೆಲಸನ ಹುಡ್ಕೊಂಬಂದು ಹೆಣ್ಣು ಕೊಡ್ತಾರೆ. ಇಲ್ಲಿ ₹1,00,00,000 ಮಾಡಿರಿ, ಬಿಸ್ನೆಸ್ ಯಾರು ಕೊಡಲ್ಲ. ಆ ಕಾಲದಲ್ಲಿ ಸೆಕ್ಯೂರಿಟಿ ಹೆಣ್ಮಕ್ಳಿಗೆ ಆಗಿತ್ತು. ಆಗಿನ್ನೂ ಸಾಫ್ಟ್ವೇರ್ ಇಲ್ಲ ಇದೆ, ಬಟ್ ಆದರೂ ಈಗ ಅಷ್ಟು ಮೋಸ ಇಲ್ಲ. ಅವಾಗ ಇಲ್ವೇ ಇಲ್ಲ. ನಮ್ಮಮ್ಮ ನಿಂಗೇನು ಮದುವೆ ಮಾಡೋದು ಕಷ್ಟ ಅಂತ ಅವರು. ಯಾವಾಗ ನನಗೆ ಇಲ್ಲಿ ಹೋಗಿ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಸಿಕ್ಬಿಡ್ತು, 6,000 ರೂಪಾಯಿ ಸಂಬಳ ತೊಗೊಂಡೋಗಿ ಚೆಕ್ ತೋರಿಸಿದೆ ಅಮ್ಮ ಫಸ್ಟ್ ತಿಂಗಳು ಸಂಬಳ ಅಂತ. ನಮ್ಮಮ್ಮ ಖುಷಿ. ನಂಗೆ ಹೆಣ್ಣು ಕೊಡಲ್ಲ ಅಂದಿದ್ದವರೆಲ್ಲ ಹೆಣ್ಣು ತೊಗೊಂಬರೋಕೆ ಶುರು ಮಾಡಿದ್ರು. ಮತ್ತೆ ನೀವು ಯಾರು ಬೇಡ ಅಂದೆ. ನಾನು ಆಸೆ ಪಟ್ಟ ನೀವು ಯಾರೂ ನಂಗೆ ಒಪ್ಕೊಂಡಿಲ್ಲ. ಈಗ ನನಗೆ ಒಂದು ಕೆಲಸ ಸಿಕ್ತು ಅಂದ ತಕ್ಷಣ ಎಲ್ಲ ಬರ್ತೀರಾ, ನನಗೆ ಬೇಕಾದ ಹುಡುಗಿನ ಹುಡುಕೋತೀನಿ. ಅವಾಗ ಈ ವಿಷಯ ನಾನು ಮದುವೆ ಆಗಿದ್ದು. ನನಗೆ ಚೆನ್ನಾಗಿ ಓದಿರೋಳೇ ಬೇಕು, ಇಂಜಿನಿಯರೇ ಬೇಕು. ನಾನು ಲವ್ ಅಲ್ಲ, ಯಾವುದೋ ಒಂದು ಫಂಕ್ಷನಲ್ಲಿ ಪರಿಚಯ ಆಯಿತು. ಅವಳದೊಂದು ಸಣ್ಣ ಸೀನ್ ಹೇಳಲೇಬೇಕು, ಚೆನ್ನಾಗಿರುತ್ತೆ.